ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ನವೆಂಬರ್ 29 ಮತ್ತು 30 2024ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೇನೆ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಮಿಸ್ ಯೂನಿವರ್ಸ್ 2024ರ ಕಿರೀಟವನ್ನು ಕೆಳಗಿನ ಯಾರು ಗೆದ್ದಿದ್ದಾರೆ? ಈ ಸಾಧನೆ ಮಾಡಿದಂತಹ ಆ ದೇಶದಿಂದ ಮೊದಲಿಗರಾಗಿದ್ದಾರೆ ಅವರು. ಹಾಗಾದರೆ ಅವರ ಹೆಸರು ಸರಿಯಾಗಿರ್ತಕ್ಕಂಥ ಉತ್ತರ ವಿಕ್ಟೋರಿಯಾ ಕೆಜರ್ ಅಂತ ಕರಿತೀವಿ. ವಿಕ್ಟೋರಿಯಾ ಕೆಜರ್ 2024ರ ಮಿಸ್ ಯೂನಿವರ್ಸ್ ಕಿರೀಟವನ್ನು ಅಲಂಕರಿಸಿದ್ದಾರೆ. ಸೊ ಈ ರೀತಿಯ ಕಿರೀಟವನ್ನು ಅಲಂಕರಿಸಿದ ಮೊದಲ ಆ ದೇಶದ ಮಹಿಳೆಯಾಗಿದ್ದಾರೆ ಎಂಬುದು ಗಮನಿಸಬೇಕು. ನೋಡಿ, ಮಿಸ್ ಯೂನಿವರ್ಸ್ 2024 ಅವು ಡೀಟೇಲ್ಸನ್ನು ನೋಡೋಣ. ಡೆನ್ಮಾರ್ಕ್ ದೇಶದವರು. ನೋಡಿ, ಡೆನ್ಮಾರ್ಕ್ನ ವಿಕ್ಟೋರಿಯಾ ಕೆಜರ್ ಥೆಲ್ವಿಗ್ ಅಂತ ಕರಿತೀವಿ. ಸೊ ಅವರು ಮೆಕ್ಸಿಕೋದಲ್ಲಿ ನಡೆದಂತಹ 73ನೇ ವಿಶ್ವ ಸುಂದರಿ ಸ್ಪರ್ಧೆಯನ್ನು ಗೆದ್ದರು. ಈ ಸ್ಪರ್ಧೆಯ ಇತಿಹಾಸದಲ್ಲೇ ಡೆನ್ಮಾರ್ಕ್ನ ಮೊದಲ ಗೆಲುವು ಇದನ್ನು ಗುರುತಿಸುತ್ತದೆ. ಅಂದರೆ ಡೆನ್ಮಾರ್ಕ್ನ ಮಹಿಳೆಯೊಬ್ಬರು ಮಿಸ್ ಯೂನಿವರ್ಸ್ ಆಗಿರತಕ್ಕಂಥದ್ದು ಅಥವಾ ವಿಶ್ವ ಸುಂದರಿ ಸ್ಪರ್ಧೆಯಲ್ಲಿ ಗೆದ್ದಿರತಕ್ಕಂಥದ್ದು ಇದೇ ಮೊಟ್ಟ ಮೊದಲಾಗಿದೆ. 21 ವರ್ಷ ವಯಸ್ಸಿನವಳ ಪ್ರಭಾವಶಾಲಿ ಪ್ರದರ್ಶನ ಮತ್ತು ಸ್ಪರ್ಧೆಯ ಸಮಯದಲ್ಲಿ ಸಮಂಜಸವಾದ ಪ್ರತಿಕ್ರಿಯೆಗಳು ಆಕೆಗೆ ವಿಶ್ವ ಸುಂದರಿ 2024 ಪ್ರಶಸ್ತಿಯನ್ನು ತಂದುಕೊಟ್ಟಿತು. ಇನ್ನು ಫೈನಲಿಸ್ಟ್ನಲ್ಲಿ ಮುಖ್ಯವಾಗಿ ಮೆಕ್ಸಿಕೋದ ಮರಿಯಾ ಫೆರ್ನಾಂಡಾ ಬೆಲ್ಮಾನ್ ಇಲ್ಲಿ ರನ್ನರ್ ಅಪ್ ಆಗಿ, ನೈಜೀರಿಯಾದ ಸಿನಿಡಿಮ್ಮಾ ಅಟೆಡಿನ್ನಾ ಇವರು 2ನೇ ರನ್ನರ್ ಅಪ್ ಆಗಿದ್ದಾರೆ, ಗಮನಿಸಬೇಕು. ನೆಕ್ಸ್ಟ್ 2ನೇ ಕ್ವಶನ್ ನೋಡಿ. ಸ್ಥಳೀಯವಾಗಿ ಪೆಪಿಟೋ ಎಂದು ಕರೆಯಲ್ಪಡುವ ಮಾನ್ ಇ ಸೂಪರ್ ಟೈಫೋನ್ನಿಂದ ಯಾವ ದೇಶವು ತನ್ನ ಉತ್ತರದ ಪ್ರದೇಶದಲ್ಲೇ ವ್ಯಾಪಕ ವಿನಾಶವನ್ನು ಉಂಟು ಮಾಡಿತು? ಸರಿಯಾದಂಥ ಉತ್ತರ ಫಿಲಿಪೈನ್ಸ್. ನೋಡಿ, ಫಿಲಿಪೈನ್ಸ್ನಲ್ಲಿ ಸ್ಥಳೀಯವಾಗಿ ಪಿಪಿಟೋ ಎಂದು ಕರೆಯಲ್ಪಡುತ್ತದೆ. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಒಂದು ಚಂಡಮಾರುತವನ್ನು ಮಾನ್ ಇ ಸೂಪರ್ ಟೈಫೋನ್ ಎಂದು ಗುರುತಿಸಲಾಗಿದೆ. ಮಾನ್ ಇ ಸೂಪರ್ ಟೈಫೋನ್ ಅಥವಾ ಪೆಪಿಟೋ 2 ಹೆಸರಿಂದ ಕರೀತಾರೆ. ಓಕೆ, ಸೊ ಇದು ಫಿಲಿಪೈನ್ಸ್ಗೆ ಅಪ್ಪಳಿಸಿರೋದು ಗಮನಿಸಬೇಕು. ನೋಡಿ, ಸೂಪರ್ ಟೈಫೋನ್ ಮಾನ್ ಇ ಅಂತ ಕರೀತಾರೆ ಇದನ್ನು. ಓಕೆ, ಫಿಲಿಪೈನ್ಸ್ನಲ್ಲಿ ಮಾನ್ ಇ ಅಂತ ಇದನ್ನು ಗಮನಿಸಬಹುದು. ಸೊ ಪಿಪಿಟೋ ಅಂತ ಸ್ಥಳೀಯವಾಗಿ ಇದನ್ನು ಮೆನ್ಷನ್ ಮಾಡಲಾಗುತ್ತದೆ. ಸ್ಥಳೀಯವಾಗಿ ಪಿಪಿಟೋ ಎಂದು ಕರೆಯಲ್ಪಡುತ್ತದೆ. ಇದು ಫಿಲಿಪೈನ್ಸ್ನ ಲುಜಾನ್ ದ್ವೀಪದಲ್ಲಿ ಭೂಕುಸಿತವನ್ನು ಉಂಟು ಮಾಡಿರತಕ್ಕಂಥದ್ದು ಗಮನಿಸಬೇಕು. 1 ತಿಂಗಳೊಳಗೆ ಆ ಒಂದು ಫಿಲಿಪೈನ್ಸ್ ದೇಶಕ್ಕೆ ಅಪ್ಪಳಿಸಿದ 6ನೇ ದೊಡ್ಡ ಚಂಡಮಾರುತ ಇದಾಗಿದೆ. ಓಕೆ, ನೆಕ್ಸ್ಟ್ ನಾವು 3ನೇ ಕ್ವಶನ್ ನೋಡೋಣ. ನವೆಂಬರ್ 19ರಂದು ಸ್ಪೇಸ್ ಎಕ್ಸ್ನ ಫಾಲ್ಕನ್ 9 ಉಡಾವಣೆ ಮಾಡಲು ಸಿದ್ಧವಾಗಿರುವ ಭಾರತ ದೇಶದ GSAT-20 ಉಪಗ್ರಹದ ಪ್ರಾಥಮಿಕ ಉದ್ದೇಶವೇನು? ನೋಡಿ, GSAT ಅಂತ ಕರೀತಾರೆ. ಸೊ GSAT-20 ಸ್ಯಾಟಲೈಟನ್ನು ಫಾಲ್ಕನ್ 9 ಉಡಾವಣೆ ಮಾಡಲಿದೆ. ಓಕೆ, ನೋಡಿ, ಫಾಲ್ಕನ್ 9 ಸ್ಪೇಸ್ ಎಕ್ಸ್ನ ಫಾಲ್ಕನ್ 9 ಉಡಾವಣೆ ಮಾಡಲು ಸಿದ್ಧವಾಗಿರುವ ಭಾರತದ GSAT-20 ಉಪಗ್ರಹದ ಉದ್ದೇಶವೇನು ಅಂತ ಕೇಳಿದ್ರೆ, ಸೊ ನೀವಿಲ್ಲಿ ಗಮನಿಸಬಹುದು ಆಪ್ಷನ್ ನಂಬರ್ 2 ಸರಿಯಾಗಿದೆ. ಏನಂದರೆ ವಿಶೇಷವಾಗಿ ಇದು ದೂರದ ಪ್ರದೇಶಗಳಲ್ಲಿ ಇಂಟರ್ನೆಟ್ ಸೇವೆಯನ್ನು ಸುಧಾರಿಸುವ ಜವಾಬ್ದಾರಿಯನ್ನು ಹೊಂದಿದೆ. ನೋಡಿ, ಇಂಟರ್ನೆಟ್ ಸೇವೆಗಳನ್ನು ಸುಧಾರಿಸುತ್ತದೆ ಫಸ್ಟ್ನೇ ಪಾಯಿಂಟ್. ಅದರ ಮುಖ್ಯವಾಗಿ ಯಾವುದಂದರೆ ಭಾರತದಲ್ಲಿರ್ತಕ್ಕಂಥ ದೂರದ ಪ್ರದೇಶಗಳೇನಿದ್ದಾವೆ ಅಲ್ಲಿ ಇಂಟರ್ನೆಟ್ ಸೇವೆಯನ್ನು ಸುಧಾರಿಸುವುದು GSAT-20 ಉಪಗ್ರಹದ ಮುಖ್ಯ ಉದ್ದೇಶವಾಗಿದೆ. ಸೊ ಈ ಪಾಯಿಂಟ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಇಸ್ರೋ ಅಂಡ್ ಸ್ಪೇಸ್ ಎಕ್ಸ್ ನಡುವಿನ ಒಂದು ಒಪ್ಪಂದದ ಮೇರೆಗೆ ಲಾಂಚ್ ಆಗ್ತಾ ಇರತಕ್ಕಂಥದ್ದು GSAT-20. ಓಕೆ, ಸೊ ಗಮನಿಸಬೇಕು. ಸ್ಪೇಸ್ ಎಕ್ಸ್ ಭಾರತದ GSAT-8 ಸಂವಹನ ಉಪಗ್ರಹವನ್ನು ನವೆಂಬರ್ 2024ರಂದು ಫ್ಲೋರಿಡಾದ ಕೇಪ್ ಕ್ಯಾನವೆರಲ್ನಿಂದ ಫಾಲ್ಕನ್ 9 ರಾಕೆಟ್ ಬಳಸಿ ಉಡಾವಣೆ ಮಾಡಲಿದೆ. ಇದು ಇಸ್ರೋ ಮತ್ತು ಸ್ಪೇಸ್ ಎಕ್ಸ್ ನಡುವಿನ ಮೊದಲ ವಾಣಿಜ್ಯ ಸಹಯೋಗವಾಗಿದೆ. ಇದು ಭೌಗೋಳಿಕ ರಾಜಕೀಯ ಸಮಸ್ಯೆಗಳಿಂದಾಗಿ ಯುರೋಪಿಯನ್ ಅಂದರೆ UN ಸ್ಪೇಸ್ ಅಂತ ಕರಿತೇವೆ ಮತ್ತು ರಷ್ಯನ್ ಚೈನೀಸ್ ಉಡಾವಣೆಗಳ ಮೇಲೆ ಅವಲಂಬಿತವಾಗಿದೆ, ನೆನಪಿರಲಿ.
ಇಲ್ಲಿ ಗಮನಿಸಬೇಕು G-SAT-20 ಅಂತಲೂ ಕೂಡ ಕರೀತಾರೆ, ಇದನ್ನು N2 ಅಂತಲೂ ಕೂಡ ಕರೀತಾರೆ ಕೆಲವೊಂದು ಸರಿ. ಓಕೆ, ನ್ಯೂಸ್ ಪೇಪರಲ್ಲಿ 2 ಹೆಸರಿನಿಂದಲೂ ಕೊಟ್ಟಿದ್ದಾರೆ, ಆದರೆ G-SAT-20 ಎಂಬುದು ಪೂರ್ಣ ರೂಪವಾಗಿರತಕ್ಕಂಥದ್ದು ಗಮನಿಸಬೇಕು. ನೆಕ್ಸ್ಟ್ 4ನೇ ಕ್ವಶನ್ ನೋಡೋಣ. ಗೋವಾದಲ್ಲಿ 55ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ 2024 ಅಂದರೆ IFFI 2024ನಲ್ಲಿ ಅಂತಾರಾಷ್ಟ್ರೀಯ ತೀರ್ಪುಗಾರರ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಸರಿಯಾದಂಥ ಉತ್ತರ ಅಶುತೋಷ್ ಗುವಾರಿಕರ್ ಅಂತ ಕರಿತೀವಿ. ಅಶುತೋಷ್ ಗುವಾರಿಕರ್ 55ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅಂತಾರಾಷ್ಟ್ರೀಯ ತೀರ್ಪುಗಾರರ ಅಧ್ಯಕ್ಷರಾಗಿದ್ದಾರೆ. ಸೊ ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಹೆಚ್ಚಿನ ಮಾಹಿತಿ ನಾವು ನೋಡೋಣ. ನೋಡಿ, ಈ ಉತ್ಸವವು ಗೋವಾದಲ್ಲಿ ನವೆಂಬರ್ 20ರಿಂದ ನವೆಂಬರ್ 28ರವರೆಗೆ ನಡೆಯಲಿದೆ. ನೆಕ್ಸ್ಟ್ 5ನೇ ಕ್ವಶನ್ ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್ ಇದು. ಭಾರತವು ತನ್ನ ಮೊಟ್ಟ ಮೊದಲ ದೀರ್ಘ ಶ್ರೇಣಿಯ ಹೈಪರ್ಸಾನಿಕ್ ಕ್ಷಿಪಣಿ, ನೋಡಿ ಮೊದಲ ದೀರ್ಘ ಶ್ರೇಣಿಯ ಹೈಪರ್ಸಾನಿಕ್ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಇತ್ತೀಚೆಗೆ ಪರೀಕ್ಷೆ ಮಾಡಿದೆ. ಹಾಗಾದರೆ ಇದನ್ನು ಡ್ಯಾಶ್ ಕಿಲೋಮೀಟರ್ಗಿಂತಲೂ ಹೆಚ್ಚು ಪೆಲೋಡ್ಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಹಾಗಾದರೆ ಅಂದರೆ ದೀರ್ಘ ಶ್ರೇಣಿ ಅಂತ ಕರೀತಾರೆ, ಅಂದರೆ ಲಾಂಗ್ ರೇಂಜ್ ಹೈಪರ್ಸಾನಿಕ್ ಮಿಸೈಲ್ ಅಂತ ಕರೆದರೆ. ಸೊ ಎಷ್ಟು ಕಿಲೋಮೀಟರ್ವರೆಗೂ ಇದು ಓಡ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದೆ ಎಂದು ವಿನ್ಯಾಸಗೊಳಿಸಲಾಗಿದೆ ಅಂತ ಕೇಳಿದ್ರೆ ಸರಿ ಸುಮಾರು 1500 ಕಿಲೋಮೀಟರ್ ಸ್ನೇಹಿತರ. ನೋಡಿ, ಅಷ್ಟೊಂದು ವೇಗವಾಗಿ ಮತ್ತು ಅಷ್ಟು ದೂರ ಚಲಿಸ್ತಕ್ಕಂಥ ಒಂದು ದೀರ್ಘ ಶ್ರೇಣಿಯ ಒಂದು ಪೆಲೋಡ್ ಆಗಿದೆ. ಹೈಪರ್ಸಾನಿಕ್ ಕ್ಷಿಪಣಿಯಾಗಿದೆ ಇದು, ಗಮನಿಸಬಹುದು. ನೋಡಿ, ಇದನ್ನು DRDO ಟೆಸ್ಟ್ ಮಾಡಿರ್ತಕ್ಕಂಥದ್ದು. ಸಕ್ಸಸ್ಫುಲಿ ಕಂಡಕ್ಟ್ ನೋಡಿ ಫ್ಲೈಟ್ ಟ್ರಯಲ್ ಆಫ್ ಇಂಡಿಯಾಸ್ ಫಸ್ಟ್, ನೋಡಿ ಭಾರತದ ಮೊಟ್ಟ ಮೊದಲ ಅಂತ ಕರೀತಾರೆ. ಓಕೆ, ಸೊ ಇಂಡಿಯಾಸ್ ಫಸ್ಟ್ ಅಂತ ಇದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಲಾಂಗ್ ರೇಂಜ್ ಹೈಪರ್ಸಾನಿಕ್ ಮಿಸೈಲ್, ಸೊ ಇದನ್ನು ಟೆಸ್ಟ್ ಮಾಡಿದೆ. ಸರಿಸುಮಾರು ನೋಡಿ ಗ್ರೇಟರ್ ರೇಂಜ್ ಎಷ್ಟಿದೆ, 1500 ಕಿಲೋಮೀಟರ್ ಇರ್ತಕ್ಕಂಥದ್ದು ಗಮನಿಸಬಹುದು. ಸೊ ಈ ಒಂದು ಪೆಲೋಡ್ನ ರೇಂಜ್ ಎಷ್ಟಿದೆ, 1500 ಕಿಲೋಮೀಟರ್ ಇರ್ತಕ್ಕಂಥದ್ದು. ಸೊ ನವೆಂಬರ್ 16ರಂದು ಇದನ್ನು ಪರೀಕ್ಷೆ ಮಾಡಿರ್ತಕ್ಕಂಥದ್ದು. ಓಕೆ, ಸೊ DRDO ಪರೀಕ್ಷೆ ಮಾಡಿದೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಿ ಪರೀಕ್ಷೆ ಮಾಡಿದೆ ಅಂತ ಕೇಳಿದರೆ ಒಡಿಸ್ಸಾದ ಕರಾವಳಿಯ ಡಾಕ್ಟರ್ APJ ಅಬ್ದುಲ್ ಕಲಾಂ ದ್ವೀಪದಿಂದ ಯಶಸ್ವಿಯಾಗಿ ಪರೀಕ್ಷೆ ಮಾಡಿರ್ತಕ್ಕಂಥದ್ದು. ಇದನ್ನು ರಕ್ಷಣಾ ಸಚಿವರಾಗಿರ್ತಕ್ಕಂಥ ರಾಜನಾಥ್ ಸಿಂಗ್ರವರು ಐತಿಹಾಸಿಕ ಮೈಲುಗಲ್ಲು ಎಂದು ಬಣ್ಣಿಸಿದ್ದಾರೆ. ಯಾಕಂದರೆ ಅಂತಹ ಮುಂದುವರಿದ ಮಿಲಿಟರಿ ಸಾಮರ್ಥ್ಯಗಳನ್ನು ಹೊಂದಿರುವ ಆಯ್ದ ರಾಷ್ಟ್ರಗಳ ಗುಂಪಿನಲ್ಲಿ ಭಾರತವನ್ನು ಸೊ ಈ ದೀರ್ಘ ರೇಂಜ್ ಏನು ಪರೀಕ್ಷೆ ಮಾಡಿದೆಯಲ್ಲ ಇದು ಇರಿಸಿರ್ತಕ್ಕಂಥದ್ದು. ಸೊ ಇದು 1500 ಕಿಲೋಮೀಟರ್ಗಂತಲೂ ಹೆಚ್ಚು ವಿವಿಧ ಪೆಲೋಡ್ಗಳನ್ನು ಸಾಗಿಸುವ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥದ್ದಾಗಿದೆ. ನೆಕ್ಸ್ಟ್ 6ನೇ ಕ್ವಶನ್ ನೋಡೋಣ. ಯಾವ ದೇಶವು ಪ್ರಧಾನಿ ಮೋದಿಯವರಿಗೆ ಗ್ರ್ಯಾಂಡ್ ಕಮಾಂಡರ್ ಆಫ್ ದ ಆರ್ಡರ್ ಆಫ್ ದಿ ನೈಜರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು? ನೋಡಿ, ನೈಜರ್ ಅಂತಂದರೆ ಇಲ್ಲಿ ನೈಜೀರಿಯಾ ಅಂತಲೂ ಬರುತ್ತೆ, ನೈಜರ್ ಅಂತ 2 ದೇಶಗಳು ಬರ್ತವೆ. ನೈಜರ್ ಅಂತ ಒಂದಿದೆ, ನೈಜೀರಿಯಾ ಅಂತ ಇದೆ. ಸೊ ಆದರೆ ಇಲ್ಲಿ ಹೆಸರನ್ನು ಗಮನಿಸಬಹುದು, ಹೆಸರಲ್ಲಿ ನೈಜರ್ ಅಂತ ಇದೆ, ಆದರೆ ನೈಜರ್ ದೇಶ ಕೊಡಲ್ಲ, ನೈಜೀರಿಯಾ ಕೊಟ್ಟಿರ್ತಕ್ಕಂಥದ್ದು ಗಮನಿಸಬೇಕು. ನೈಜೀರಿಯಾ ದೇಶ ತನ್ನ ದೇಶದ ಅತ್ಯುನ್ನತ ಪ್ರಶಸ್ತಿಯಾದ ಗ್ರ್ಯಾಂಡ್ ಕಮಾಂಡರ್ ಆಫ್ ದ ಆರ್ಡರ್ ಆಫ್ ದ ನೈಜರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ದ ಇಂಡಿಯನ್ ಎಕ್ಸ್‌ಪ್ರೆಸ್ ಪೇಪರ್ನಲ್ಲಿ ಈ ಒಂದು ಮಾಹಿತಿಯನ್ನು ನೀಡಿದರು. ಓಕೆ, ಸೊ ಎಲ್ಲವೂ ಕೂಡ ನೆನಪಿರಲಿ. ನೋಡಿ, ಈ ಗೌರವವನ್ನು ಪಡೆದ 2ನೇ ವಿದೇಶಿ ಗಣ್ಯ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. 1969ರಲ್ಲಿ ರಾಣಿ ಎಲಿಜಬೆತ್ II ಈ ಪ್ರಶಸ್ತಿಯನ್ನು ಈ ಹಿಂದೆ ಮೊಟ್ಟ ಮೊದಲ ಬಾರಿಗೆ ಸ್ವೀಕರಿಸಿದಂತಹ ವಿದೇಶಿಗರಾಗಿದ್ದರು. ಸೊ ಇದಾದ ನಂತರ ಪ್ರಧಾನಿ ಮೋದಿಯವರಿಗೆ ನೈಜೀರಿಯಾ ದೇಶ ತನ್ನ ಅತ್ಯುನ್ನತ ಪ್ರಶಸ್ತಿಯನ್ನು ನೀಡಿದೆ. ಸೊ ಈ ಮೂಲಕ 2ನೇ ವ್ಯಕ್ತಿ ಎಂಬ ಹೆಗ್ಗಳಿಕೆಯಲ್ಲಿ ಪಾತ್ರವಾಗಿದ್ದಾರೆ. ಸೊ ಮೊದಲ ಪುರುಷ ಅಂತ ಅಂದರೆ ಅದು ನರೇಂದ್ರ ಮೋದಿಯವರೇ. ಸೊ 2ನೇ ವ್ಯಕ್ತಿ ಅಂತಕ್ಕಂಥ ಒಂದು ಲೀಸ್ಟಲ್ಲಿ ಬರ್ತಾರೆ. ಇದು ಕೂಡ ನೆನಪಿರಬೇಕು ನಿಮಗೆ, ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್ ಇದು. ನವೆಂಬರ್ 17 ಅಂದು 2024ರವರೆಗೆ ಬ್ರೆಜಿಲ್, ಗಯಾನಾ ಸೇರಿದಂತೆ 3 ರಾಷ್ಟ್ರಗಳಲ್ಲಿ ಪ್ರವಾಸವನ್ನು ಕೈಗೊಂಡಿದ್ದರು. ನೋಡಿ, ಬ್ರೆಜಿಲ್, ಗಯಾನಾ, ನೈಜೀರಿಯಾ ದೇಶಕ್ಕೆ ಅವರು ಪ್ರಯಾಣವನ್ನು ಬೆಳೆಸಿದ್ರು. ಓಕೆ, ನೆಕ್ಸ್ಟ್ 7ನೇ ಕ್ವಶನ್ ನೋಡೋಣ. ಭಾರತದಲ್ಲಿನ US ರಾಯಭಾರಿಯವರು ಪ್ರಾರಂಭಿಸಿದ
ನೋಡಿ, ಭಾರತದಲ್ಲಿನ ಯು ಎಸ್ ರಾಯಭಾರಿ ಅಂದರೆ ಯು ಎಸ್ನಲ್ಲಿರತಕ್ಕಂಥ ಭಾರತದ ರಾಯಭಾರಿ ಕಚೇರಿ ಅಂತ ಕರಿತೀವಿ. ಸೊ ಆ ರಾಯಭಾರಿಯವರು ಪ್ರಾರಂಭಿಸಿದ ವುಮೆನ್ ಇನ್ ಸ್ಟೆಮ್ ಇಂಡಿಯಾ ಫೆಲೋಶಿಪ್ನ ಪ್ರಾಥಮಿಕ ಗುರಿ ಏನು? ನೋಡಿ, ವುಮ್ಯಾನ್ ಇನ್ ಸ್ಟೆಮ್ ಇಂಡಿಯಾ ಫೆಲೋಶಿಪ್ ಅಂತ ಕರೀತಾರೆ. ಸೊ ಇದರ ಮೂಲ ಉದ್ದೇಶವೇನು ಹಾಗಾದರೆ? ನೋಡಿ, ಇದರ ಮೂಲ ಉದ್ದೇಶ ಆಪ್ಷನ್ ನಂಬರ್ 3 ಸರಿಯಾಗಿದೆ. ಅಂದರೆ ಭಾರತೀಯ ಮಹಿಳಾ ವಿಜ್ಞಾನಿಗಳನ್ನು, ನೋಡಿ, ಭಾರತೀಯ ಮಹಿಳಾ ವಿಜ್ಞಾನಿಗಳಿಗೆ ಸಂಬಂಧಪಟ್ಟಿದೆ. ಸೊ ಮಹಿಳಾ ವಿಜ್ಞಾನಿಗಳು ಹೆಚ್ಚು ಇದಕ್ಕೆ ಗಮನಿಸಬೇಕು ಈ ಪಾಯಿಂಟು. ಇವುಗಳನ್ನು ನೋಡಿ, ವಿಜ್ಞಾನಿಗಳನ್ನು ವಿಮರ್ಶಾತ್ಮಕ ಸಂಶೋಧನಾ ಕೌಶಲ್ಯ ಮತ್ತು ಮಾರ್ಗದರ್ಶನದೊಂದಿಗೆ ಸಬಲೀಕರಣಗೊಳಿಸುವುದು. ಅಂದರೆ ಮಹಿಳಾ ವಿಜ್ಞಾನಿಗಳಿಗೆ ಕೌಶಲ್ಯ ತರಬೇತಿ ಸಬಲೀಕರಣ ಎಂಬುದು ಈ ಪಾಯಿಂಟ್ ಆಗಿದೆ. ಓಕೆ, ಸೊ ಸ್ಟೆಮ್ ಇಂಪಾರ್ಟೆಂಟ್ ಆಗುತ್ತೆ. ಭಾರತೀಯ ಒಂದು ಅಂದರೆ ಯು ಎಸ್ ರಾಯಭಾರಿ ಕಚೇರಿ ಇದನ್ನು ಪ್ರಾರಂಭಿಸಿರ್ತಕ್ಕಂಥದ್ದು. ಭಾರತೀಯ ಮಹಿಳಾ ವಿಜ್ಞಾನಿಗಳನ್ನು ಸಂಶೋಧನೆಗೆ ಮಾರ್ಗದರ್ಶನ ನೀಡಿ ಅವರನ್ನು ಸಬಲೀಕರಣಗೊಳಿಸುವ ಉದ್ದೇಶವನ್ನು ಈ ಯೋಜನೆ ಹೊಂದಿರತಕ್ಕಂಥದ್ದು. ನೋಡಿ, ಯು ಎಸ್ ಇಂಡಿಯಾ ನೋಡಿ ರೀಚ್ ನ್ಯೂ ಹೈಟ್ ವಿತ್ ದ ಲಾಂಚ್ ಆಫ್ ವುಮ್ಯಾನ್ ಇನ್ ಸ್ಟೆಮ್ ಫೆಲೋಶಿಪ್. ಸೊ ಭಾರತ ಮತ್ತು ಅಮೆರಿಕ ಜಂಟಿಯಾಗಿ ಇದನ್ನು ಪ್ರಾರಂಭಿಸಿರ್ತಕ್ಕಂಥದ್ದು. ಸೊ ಜಾಯಿಂಟಾಗಿ ಪ್ರಾರಂಭಿಸಿವೆ. ಇದು ಕೂಡ ಗಮನಿಸಬೇಕು. ಈ ಒಂದು ಮಾಹಿತಿ ಎಕ್ಸಾಮ್ ದೃಷ್ಟಿಯಿಂದ ಇವು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಫೆಲೋಶಿಪ್ ಏನಿದೆ, ಸ್ಟೆಮ್ ಕ್ಷೇತ್ರದಲ್ಲಿ ಮಹಿಳೆಯರ ಪ್ರಗತಿಯನ್ನು ಸೀಮಿತಗೊಳಿಸುವ ಅಡೆತಡೆಗಳನ್ನು ಮುರಿಯುವ ಗುರಿಯನ್ನು ಹೊಂದಿದೆ. ಜಾನ್ಸ್ ಹಾಪ್ಕಿನ್ಸ್ ವಿಶ್ವವಿದ್ಯಾಲಯದ ನೇತೃತ್ವದ ಮಹಿಳಾ ಆರ್ಥಿಕ ಸಬಲೀಕರಣಕ್ಕಾಗಿ ಯು ಎಸ್ ಭಾರತದ ಒಕ್ಕೂಟದ ಭಾಗವಾಗಿದೆ. ಓಕೆ, ನೆಕ್ಸ್ಟ್ ನಾವು 8ನೇ ಕ್ವಶನ್ ನೋಡೋಣ. ನೋಡಿ, ಸಾಗರ ಮಂಥನ್ ದಿ ಗ್ರೇಟ್ ಓಷಿಯನ್ಸ್ ಡೈಲಾಗ್ನ ಪ್ರಾಥಮಿಕ ಗುರಿ ಏನು? ನೋಡಿ, ಸಾಗರ್ ಮಂಥನ್ ದಿ ಗ್ರೇಟ್ ಓಷಿಯನ್ಸ್ ಡಯಲಾಗ್. ಓಕೆ, ಸೊ ಇದರ ಪ್ರಮುಖ ಗುರಿ ಏನು ಅಂತ ಕೇಳಿದ್ರೆ ಆಪ್ಷನ್ ನಂಬರ್ 2 ಸರಿಯಾಗಿದೆ. ಸುಸ್ಥಿರವಾದ ನೀಲಿ ಆರ್ಥಿಕತೆಗಾಗಿ, ನೋಡಿ, ನೀಲಿ ಆರ್ಥಿಕತೆ ಅಥವಾ ಬ್ಲೂ ಎಕಾನಮಿ ಅಂತ ಕರಿತೀವಿ. ಸೊ ನೀಲಿ ಆರ್ಥಿಕತೆಗಾಗಿ ಕಡಲ ವಲಯದ ಬಗ್ಗೆ ಜ್ಞಾನವನ್ನು ಬೆಳೆಸಲು ಮತ್ತು ನಿರ್ಧಾರಗಳನ್ನು ರೂಪಿಸಲು ಸಂಬಂಧಿಸಿರತಕ್ಕಂಥ ಒಂದು ಪ್ರಮುಖ ಡಯಲಾಗ್ ಆಗಿದೆ ಅದು. ಮಿನಿಸ್ಟ್ರಿ ಆಫ್ ಪೋರ್ಟ್ಸ್, ಶಿಪ್ಪಿಂಗ್ ಆ್ಯಂಡ್ ವಾಟರ್ವೇಸ್ ಇದನ್ನು ಪ್ರಾರಂಭಿಸಿರತಕ್ಕಂಥದ್ದು. ಸಾಗರ್ ಮಂಥನ್ ಡ್ರಾಸ್ ಸಕ್ಸಸ್ಫುಲಿ ಕ್ಲೋಸರ್ ವಿತ್ ದ ಫೋಕಸ್ ಆನ್ ಅಪ್ಲೈಯಿಂಗ್ ನಾಲೆಡ್ಜ್ ಫಾರ್ ಸಸ್ಟೈನಬಲ್ ಎವಲ್ಯೂಷನ್ ಆಫ್ ಮ್ಯಾರಿಟೈಮ್ ಸೆಕ್ಟರ್. ನೋಡಿ, ಕಡಲ ವಲಯ ಮ್ಯಾರಿಟೈಮ್ ಸೆಕ್ಟರನ್ನು ಒಂದು ಸಸ್ಟೈನ್ ಮಾಡುವ ಉದ್ದೇಶದಿಂದಾಗಿ ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ರಮುಖ ಡೈಲಾಗನ್ನು ಹಮ್ಮಿಕೊಂಡಿರ್ತಕ್ಕಂಥ ಮಾಹಿತಿ PIB ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ನೋಡಿ, ಗಮನಿಸಬಹುದು ಈ ಒಂದು ಮಾಹಿತಿ. ಸಾಗರ್ ಮಂಥನ್ ಎಂಬುದು ಇದು ಬಂದರುಗಳು, ಶಿಪ್ಪಿಂಗ್ ಮತ್ತು ಜಲಮಾರ್ಗಗಳ ಸಚಿವಾಲಯದ ಒಂದು ಪ್ರಮುಖ ನಾಯಕತ್ವದ ಒಂದು ವೇದಿಕೆಯಾಗಿದೆ. ಓಕೆ, ನೆಕ್ಸ್ಟ್ 9ನೇ ಕ್ವಶನ್ ನೋಡೋಣ. ಆಲ್ ಇಂಡಿಯಾ ಪಿಕಲ್ ಬಾಲ್ ಅಸೋಸಿಯೇಷನ್ ಅಂದರೆ AIPA ಮೊದಲ ಬಾರಿಗೆ ಭಾರತದಲ್ಲಿ ಆಯೋಜನೆಯಾಗಿದೆ. ಇದು ಕೂಡ ಇಂಪಾರ್ಟೆಂಟ್ ನಿಮಗೆ, ಫಸ್ಟ್ ಟೈಮ್. ಈ ಪಿಕಲ್ ಬಾಲ್ ಅಸೋಸಿಯೇಷನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದಂಥ ಉತ್ತರ ಮಂದಿರಾ ಬೇಡಿ. ಮಂದಿರಾ ಬೇಡಿಯವರು ಹೈಪಾದ ನೂತನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕಗೊಂಡಿದ್ದಾರೆ. ಆಲ್ ಇಂಡಿಯಾ ಪಿಕಲ್ ಬಾಲ್ ಅಸೋಸಿಯೇಷನ್ ಅನೌನ್ಸಸ್ ಮಂದಿರಾ ಬೇಡಿ ಆ್ಯಸ್ ಬ್ರ್ಯಾಂಡ್ ಅಂಬಾಸಿಡರ್. ಮಂದಿರಾ ಬೇಡಿ ಗಮನಿಸಬಹುದು. ಓಕೆ, ಮಂದಿರಾ ಬೇಡಿ ಅವರನ್ನು ಹೈಪಾದ ನೂತನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಮಾಡಲಾಗಿದೆ. ಮುಂಬೈನಲ್ಲಿ ನಡೆಯುತ್ತಿರುವ ವಿಶ್ವ ಪಿಕಲ್ ಬಾಲ್ ಚಾಂಪಿಯನ್ಶಿಪ್ ಸರಣಿಯಲ್ಲಿ ಅವರು ಸಕ್ರಿಯವಾಗಿ ಭಾಗವಹಿಸಿದರು. ಹಾಗಾದರೆ ಈ ಹೈಫಾ ಬಗ್ಗೆ ನಾವು ನೋಡೋದಾದರೆ ಪಿಕಲ್ ಬಾಲ್ ಕ್ರೀಡೆಯನ್ನು ಉತ್ತೇಜಿಸಲು ಸಮರ್ಪಿತವಾಗಿದೆ. ಇದು ಭಾಗವಹಿಸುವಿಕೆಯನ್ನು ಹೆಚ್ಚಿಸಲು ಮತ್ತು ದೇಶದಲ್ಲಿ ಪಿಕಲ್ ಬಾಲ್ಗೆ ಮೂಲ ಸೌಕರ್ಯವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. ನೆಕ್ಸ್ಟ್ 10ನೇ ಕ್ವಶನ್ ನೋಡೋಣ. ನವೆಂಬರ್ 15, 2024ರಂದು ನವದೆಹಲಿಯಲ್ಲಿ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಿದ ಸಾಕ್ಷಂ ಯುವ ಅಭಿಯಾನದ ಪ್ರಾಥಮಿಕ ಗುರಿ ಏನು ಅಥವಾ ಉದ್ದೇಶವೇನು? ನೋಡಿ, ಸಾಕ್ಷಂ ಯೂತ್ ಕ್ಯಾಂಪೇನ್ ಅಂತ ಕರಿತೀವಿ. ಅದರ ಉದ್ದೇಶವೇನು ಹಾಗಾದರೆ? ಆಪ್ಷನ್ ನಂಬರ್ 2 ಸರಿಯಾಗಿದೆ. ಇದಕ್ಕೂ ಕೂಡ ಏನಂದರೆ ಉಚಿತ ಕೌಶಲ್ಯ ತರಬೇತಿ ಮತ್ತು ಉದ್ಯೋಗಾವಕಾಶಗಳನ್ನು ಒದಗಿಸುವುದು.
ನೋಡಿ, ಉಚಿತ ಕೌಶಲ್ಯ ತರಬೇತಿ ಮತ್ತು ಉದ್ಯೋಗಾವಕಾಶಗಳನ್ನು ಒದಗಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ದ ಪ್ರಿಂಟ್ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. ಲಾಂಚ್ ಆಫ್ ನರೇಂದ್ರ ಮೋದಿ ಸಾಕ್ಷಮ್ ಯೂತ್ ಅಭಿಯಾನ್ ಇನ್ ಡೆಲ್ಲೀಸ್ ನೋಡಿ ಕಿರಾರಿ ಫಾರ್ ಸ್ಕಿಲ್ಸ್ ಟ್ರೈನಿಂಗ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ಓಕೆ, ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಇತ್ತು. ಇದನ್ನು ಕೂಡ ನಿಮಗೆ ಎಕ್ಸಾಮಿಗೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ, ನೆನಪಿರಲಿ. ಸೊ ಇದು ಈ ಅಭಿಯಾನದ ಮೂಲಕ ದೆಹಲಿಯಲ್ಲಿ 10,000 ಯುವಕರಿಗೆ ಉಚಿತ ಕೌಶಲ್ಯ ತರಬೇತಿ ಮತ್ತು ಉದ್ಯೋಗಾವಕಾಶಗಳನ್ನು ನೀಡುವ ಗುರಿಯನ್ನು ಹೊಂದಿದೆ. ಈ ಉಪಕ್ರಮವು ಇಂಗ್ಲಿಷ್ ಮಾತನಾಡುವುದು, ಸಂದರ್ಶನ ತಯಾರಿ, ಗಣಿತ, ವಿಜ್ಞಾನ, ಕಂಪ್ಯೂಟರ್ ಕೌಶಲ್ಯಗಳು, ಮಾರಾಟ, ವ್ಯವಹಾರ ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸುವಲ್ಲಿ ತರಬೇತಿಯನ್ನು ನೀಡುತ್ತದೆ. ಉಪಕ್ರಮದ ಭಾಗವಾಗಿ 10,000 ಯುವಕರಿಗೆ ಉಚಿತ ಕೌಶಲ್ಯ ತರಬೇತಿ ನೀಡಲಾಗುವುದು. ಓಕೆ, ಸೊ ಇದು ಇದರ ಪ್ರಮುಖ ಮಾಹಿತಿಯಾಗಿದೆ. ಉಳಿದಂಥ ಮಾಹಿತಿಯನ್ನು ಆದಷ್ಟು ಬೇಗ ನಿಮ್ಮ ಮುಂದೆ ಅಪ್ಡೇಟ್ ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.